ನಟ ದರ್ಶನ್ ಫ್ಯಾನ್ಸ್ಗೆ ಇದು ಗುಡ್ ನ್ಯೂಸ್. ಸರಿಯಾಗ್ತಾ ಇದೆಯಾ ದರ್ಶನ್ ಸಂಸಾರದ ಬಂಧನ ಅನ್ನುವಂತ ಪ್ರಶ್ನೆ ಇದೆ. ಯಾಕೆ ಗುಡ್ ನ್ಯೂಸ್ ಅಂದ್ರೆ ಮತ್ತೆ ಸರಿದಾರಿಯಲ್ಲಿ ನಡೆಯುವಂತ ನಿಟ್ಟಿನಲ್ಲಿ ದರ್ಶನ್ ಯೋಚಿಸ್ತಾ ಇದ್ದಾರೆ ಅಂತ. ಜೈಲು ಸೇರಿದ ಮೇಲೆ ಬುದ್ಧಿ ಕಲಿತರ ಚಕ್ರವರ್ತಿ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಆದ್ರೆ ಇಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರಲ್ಲ, ಪಾಪ ಪ್ರಜ್ಞೆ ಕಾಡ್ತಾ ಇದೆಯಲ್ಲ, ನಾನು ಸರಿಯಾಗಿದ್ದಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅನ್ನುವಂಥದ್ರ ಬಗ್ಗೆ ಚಿಂತಿಸ್ತಾ ಇದ್ದಾರಂತೆ ದರ್ಶನ್. 10 ವರ್ಷಗಳ ಗೆಳತಿ ಸಹವಾಸಕ್ಕೆ ಬ್ರೇಕ್ ಬಿತ್ತ. ಪವಿತ್ರ ಸಹವಾಸದಿಂದ ದೂರ ಆಗ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪವಿತ್ರ ಕಾರಣಕ್ಕೆ ಜೈಲು ಸೇರಿರುವಂತದ್ದು ದರ್ಶನ್. ಇವತ್ತು ಈ ಘಟನೆ ನಡೀಲಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಪವಿತ್ರ ಸುತ್ತಮುತ್ತ ನಡೆದಿರುವಂತ ಒಂದು ಘಟನೆ. ದರ್ಶನ್ ಬೇಸರದಿಂದ ಪವಿತ್ರ ಫುಲ್ ಟೆನ್ಷನ್ ಆಗಿದ್ರಂಥದ್ದು. ದರ್ಶನ್ ಸಮಾಧಾನಕ್ಕೆ ಆಪ್ತಿಯನ್ನ ಕಳಿಸಿದ್ರಂತೆ ಪವಿತ್ರ ಗೌಡ. ದರ್ಶನ್ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಹಾಗೆ ದರ್ಶನ್ ಮನಸ್ಥಿತಿ ಏನಿದೆ, ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಬಂದ ನಂತರ ಏನ್ ಯೋಚಿಸ್ತಾ ಇದ್ದಾರೆ, ಪವಿತ್ರ ಗೌಡ ಬಗ್ಗೆ ಏನ್ ಅಭಿಪ್ರಾಯ ಇದೆ ಇನ್ನೂ ಕೂಡ. ಬಿಕಾಸ್ ದರ್ಶನ್ ಜೈಲಿಗೆ ಹೋಗ್ಲಿಕ್ಕೂ ಮುಂಚೆನೆ 2 ದಿನ ಮುಂಚೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿದ್ರು. ಸೊ ಇವತ್ತಿಗೆ ದರ್ಶನ್ ಜೈಲು ಸೇರಿ 12 ದಿನ ಆಯ್ತು. 12+2 14 ದಿನದಿಂದ ಕೂಡ ಇವರೊಬ್ಬರನ್ನೊಬ್ರು ನೋಡಿಲ್ಲ, ಮಾತಾಡಿಲ್ಲ. ಯಾವ ರೀತಿಯಾದಂಥ ಅಭಿಪ್ರಾಯ ಈ ಕ್ಷಣಕ್ಕಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಹೀಗಾಗಿ ಪವಿತ್ರ ಗೌಡ ಟೆನ್ಷನ್ ಇತ್ತು. ಅದನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ತನ್ನ ಸ್ನೇಹಿತೆಯನ್ನ ಕಳಿಸಿದ್ಲು ಮಾತಾಡ್ಸಿದ್ದಕ್ಕೆ. ದರ್ಶನ್ ಭೇಟಿಯಾಗಿದ್ದಂಥ ಪವಿತ್ರ ಸ್ನೇಹಿತೆ ಸಮತಾ ಜೊತೆ ದರ್ಶನ್ ಮಾತನಾಡಿದ್ದಾರೆ. 15 ನಿಮಿಷಗಳ ಕಾಲ ಏನೋ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ನೀಡಿದಂಥ ಸಂದೇಶವನ್ನ, ಯಾವ ರೀತಿಯಾದಂಥ ಅಭಿಪ್ರಾಯ ಇನ್ನೂ ಕೂಡ ಇದೆ ಪವಿತ್ರ ಬಗ್ಗೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಹೇಳಿದ ಮಾತುಗಳನ್ನ ಸಮತ ಹೋಗ್ಬಿಟ್ಟು ಪವಿತ್ರ ಗೌಡಗೆ ತಿಳಿಸಿದ್ದಾಳೆ. ಒಂಥರ ಬ್ರಿಡ್ಜ್ ರೀತಿಯಲ್ಲಿ ವರ್ಕ್ ಮಾಡಿದ್ದಾಳೆ ಸಮತ. ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತನಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಪವಿತ್ರ ಕಾರಣಕ್ಕೆ ಜೈಲು ಸೇರುವಂತ ಸ್ಥಿತಿ ಅಂತ ಬೇಸರಗೊಂಡಿದ್ದಾರಂತೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರಪ್ಪ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಪ್ಪ, ಇಲ್ಲಿ 14 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇರುವಂಥದ್ದು, 12 ದಿನದಿಂದ ದರ್ಶನ್ ಇರುವಂಥದ್ದು. ಇವರಿಬ್ಬರ ಮನಸ್ಥಿತಿ ಹೇಗಿದೆ, ಅದರಲ್ಲೂ ಸ್ಪೆಷಲಿ ದರ್ಶನ್ಗೆ ಈಗ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಅಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಪವಿತ್ರ ತನ್ನ ಸ್ನೇಹಿತೆ ಮುಖಾಂತರ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್ ಏನ್ ಹೇಳಿದ್ದಾರಂತೆ ಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗುಡ್ ಬೈ ಪವಿತ್ರ ಜೊತೆಗಿನ ಸಂಬಂಧಕ್ಕೆ? ಪೃಥ್ವಿ ಮಾಡಿದ್ದುಣ್ಣೋ ಮಾರಾಯ, ಇದು ಸದ್ಯ ಪವಿತ್ರ ಗೌಡಗೆ ತುಂಬ ಸೂಕ್ತವಾಗಿ ಹೊಂದಾಣಿಕೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಟ ದರ್ಶನ್ ಪರಪ್ಪನಗರ ಜೈಲಿಗೆ ಸೇರಲಿಕ್ಕೆ, ಎಸ್ಪೆಷಲಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಲಿಕ್ಕೆ ಪವಿತ್ರ ಗೌಡನ ನೇರ ಕಾರಣ. ಇದು ಎಲ್ಲ ಒಂದು ಕಡೆ ನಟ ದರ್ಶನ್ ಅವರಿಗೆ ಮನವರಿಕೆ ಆಗಿದೆಯಾ? ಜೊತೆಗೆ ಪತ್ನಿಯಾದಂಥ ವಿಜಯಲಕ್ಷ್ಮಿರವರು ನಟ ದರ್ಶನ್ ಸಂಕಷ್ಟದಲ್ಲಿ ಇರಬೇಕಾದ್ರೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಅವ್ರಿಗೆ ಯಾವ ರೀತಿ ಒಂದು ನೆರವಾಗಿ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಆತ ಮಾನಸಿಕ ಕುಗ್ಗಿ ಹೋಗಿದ್ದ ಕೊಲೆ ಪ್ರಕರಣದಲ್ಲಿ ಸಿಲುಕಿ. ಜೊತೆಗೆ ಆತನಿಗೆ ಕುಟುಂಬ ಕೂಡ ದೂರ ಆಗಿತ್ತು. ಸಹೋದರ ದಿನಕರ್ ಇರ್ಬೋದು, ತಾಯಿ ಮೀನಾ ಇರ್ಬೋದು, ಅವರೆಲ್ಲ ದೂರ ಆಗಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ವಿಜಯಲಕ್ಷ್ಮಿರವರು ಒಂದು ರೀತಿಯಲ್ಲಿ ಅವರಿಗೆ ಆಪ್ತೆಯಾಗಿ ತೀರಾ ಹತ್ತಿರದ ಒಂದು ನೆರವನ್ನು ನೀಡುವಂಥದ್ದು, ಇಡೀ ಕುಟುಂಬನ ಒಂದು ಮಾಡಿರುವಂಥ, ಜೊತೆಗೆ ಕಾನೂನು ಹೋರಾಟಕ್ಕೆ ಏನೇನು ಬೇಕು ಎಲ್ಲ ರೀತಿಯಲ್ಲೇ ಒಂದು ದರ್ಶನ್ಗೆ ನೆರವಾಗಿದ್ದಾರೆ. ಅಟ್ ಎ ಟೈಮ್ ಇದು ಎಲ್ಲ ಒಂದು ಕಡೆ ನಟ ದರ್ಶನ್ಗೆ ಪತ್ನಿಯ ಬಗೆಗಿನ ಒಂದು ಅವರ ಒಂದು ಅನಿಸಿಕೆ ಇರ್ಬೋದು, ಅವರ ಅಭಿಪ್ರಾಯ ಬದಲಾಗಿದೆ ಅಂತ ಹೇಳಕ್ಕೆ, ಜೊತೆಗೆ ಅವರು ತೀರಾ ಆತ್ಮೀಯರಾಗ್ತಿದ್ದಾರೆ ಅನ್ನೋವಂಥದ್ದು. ಈ ಒಂದು ವಿಚಾರ ಪವಿತ್ರ ಗೌಡಗೆ ತಲುಪಿದ್ದೆ. ಆಕೆ ಟೆನ್ಷನ್ ಆಗಿದ್ದಾಳೆ, ಜೈಲಿನಲ್ಲಿ ಚಡ್ಪಡಿಸ್ತಾ ಇದ್ದಾಳೆ. ಈ ದರ್ಶನ್ ಎಲ್ಲ ಒಂದು ಕಡೆ ನನ್ನಿಂದ ದೂರ ಆಗ್ತಾ ಇದ್ದಾನ. ಯಾಕೆಂತ ಹೇಳಿದ್ರೆ, ದರ್ಶನ್ ಜೈಲಿನಲ್ಲಿ ಈ ಒಂದು ವಿಚಾರಕ್ಕೆ ಏನು ಪವಿತ್ರ ಗೌಡ ವಿಚಾರವಾಗಿ ಬೇಸರವನ್ನು ವ್ಯಕ್ತಪಡಿಸಿರುವಂಥ ವಿಚಾರ, ಆಕೆ ಸಹವಾಸ ಬೇಡ ಅನ್ನೋ ವಿಚಾರವನ್ನು ಏನು ಪವಿತ್ರ ಗೌಡರವರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಆಕೆ ನಟ ದರ್ಶನ್ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಲಿಕ್ಕೆ ಆಕೆ ಆಪ್ತ ಸ್ನೇಹಿತೆ ಸಮತಾಳನ್ನು ನಿನ್ನೆ ಕಳಿಸ್ಕೊಟ್ಟಿದ್ಲು. ಕಳೆದ ಒಂದು ವಾರದಿಂದ ಈ ಒಂದು ಸರ್ಕಸ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೊನೆಗೆ ನಿನ್ನೆ ಸಮತಾರವರು ನಟ ದರ್ಶನನ್ನು ಭೇಟಿ ಮಾಡಿ ಸುಮಾರು 15 ನಿಮಿಷ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಕೂಡ ನಟ ದರ್ಶನ್ ಅವರು ಸಾರಾಸಟ್ಟಾಗಿ ಸಮತಾಗಿ ಹೇಳಿದ್ದಾರೆ, ನಿಮ್ಮ ಸ್ನೇಹಿತೆ ಪವಿತ್ರ ಗೌಡ ಸಹವಾಸ ಬೇಡ, ಆಕೆಯಿಂದಲೇ ನನಗೆ ಈ ಸ್ಥಿತಿ ಬಂತು. ಯಾಕೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಏನು ಪಟ್ಟಣಗೆರೆ ಶೆಡ್ಗೆ ಬರುವಂಥ ವಿಚಾರ ನನಗೆ ಗೊತ್ತೇ ಇರಲಿಲ್ಲ.
ಕೊನೆ ಕ್ಷಣದಲ್ಲಿ ನನಗೆ ಈ ಒಂದು ಮಾಹಿತಿಯನ್ನು ನೀಡ್ತಾರೆ. ನಾನು ಮೊದಲೇ ಹೇಳಿದರೆ ನಾನು ಕಾನೂನು ರೀತಿಯಲ್ಲಿ ಪೊಲೀಸರಿಗೆ ತಿಳಿಸಿ ಏನು ಶಿಕ್ಷೆ ಕೊಡಿಸ್ಬೇಕಿತ್ತು ಕೊಡಿಸ್ತಾ ಇದ್ದೆ. ಒಟ್ಟಾರೆಯಾಗಿ ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿದ್ದು ಪವಿತ್ರ ಗೌಡ. ಆಕೆ ಸಹವಾಸ ಸಾಕು ಅಂತ ಅಂದರೆ 10 ವರ್ಷಗಳ ಅವರ ಏನು ಸ್ನೇಹ ಇತ್ತು ಅದಕ್ಕೆ ಎಳ್ಳುನೀರು ಬಿಡುವಂತ ಮಾತನ್ನ. ಕುತೂಹಲ ಚಂದ್ರಪ್ಪ ಈ ವಿಚಾರದಲ್ಲಿ. ಓಕೆ, ಈಗ ಸಮತಾ ಮುಖಾಂತರ ಪವಿತ್ರ ಗೌಡ ಸಂಬಂಧ ನನಗೆ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು ಒಂದ್ ಕಡೆ. ಹಾಗೆ ವಿಜಯಲಕ್ಷ್ಮಿ ಅವರು ಹೋದಂಥ ಸಂದರ್ಭದಲ್ಲಿ, ವಿನೀಶ್ ಹೋದಂಥ ಸಂದರ್ಭದಲ್ಲಿ, ಅವರ ಕುಟುಂಬದವರು ಅಂದ್ರೆ ಅವರ ತಾಯಿ ಅಥವಾ ಅವ್ರ ತಮ್ಮ ಹೋದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಾನು ಪವಿತ್ರ ಇಂದ ದೂರ ಇರ್ತೀನಿ, ಇನ್ನು ಮೇಲೆ ವಿಜಯಲಕ್ಷ್ಮಿ ಜೊತೆನೆ ಇರ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಅಲ್ಲಿನ ಪೊಲೀಸರಿಗೆ ಹೇಳಿದ್ದಾರಂತೆ, ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನ ಮೀಟ್ ಮಾಡಿಸ್ಲಿಕ್ಕೆ ಬಿಡ್ಲೇಬಾರ್ದು, ಸಂವಹನ ಆಗ್ಲೇಬಾರ್ದು ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಪೃಥ್ವಿ, ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಮೊದಲ ಬಾರಿ ಭೇಟಿ ಮಾಡಿದಾಗಲೇ ನಟ ದರ್ಶನ್ ಈ ವಿಚಾರವನ್ನು ಪತ್ನಿಗೆ ಕನ್ಫರ್ಮ್ ಮಾಡಿದ್ರಂತೆ. ಆಯಿತು, ನಾನು ತಪ್ಪು ಮಾಡಿದ್ದೇನೆ, ಇನ್ಮೇಲೆ ಅವಳ ಸಹವಾಸ ಮಾಡೋದಿಲ್ಲ, ನನಗೆ ಅವಳಿಂದಲೇ ಈ ಸ್ಥಿತಿಗತಿ ಬಂತು. ಸೊ ಈಗ ನೀನು ನನಗೆ ಜೊತೆಯಾಗಿದ್ದೀಯಾ, ನೀನು ನನಗೆ ಬೆನ್ನೆಲುಬಾಗಿದ್ದೀಯಾ, ಪ್ರತಿಯೊಂದರಲ್ಲೂ ಕೂಡ ನೀನು ನನಗೆ ಸಹಕಾರ ನೀಡಿದ್ದೀಯಾ, ಹಾಗಾಗಿ ನಾನು ತಪ್ಪು ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ರು. ಜೊತೆಗೆ ತಾಯಿ ಮೀನಾ, ಸಹೋದರ ದಿನಕರ್ ಭೇಟಿಯಾದಾಗಲೂ ಕೂಡ ಆತ ತನ್ನ ನೋವನ್ನು, ತನ್ನ ಪಶ್ಚಾತ್ತಾಪವನ್ನು ಅವ್ರ ಮುಂದೆ ಹೇಳ್ಕೊಂಡಿದ್ದ. ಮುಂದಿನ ದಿನಗಳಲ್ಲಿ ಈ ರೀತಿ ಆಗೋದಿಲ್ಲ, ನಾನು ಬದಲಾಗ್ತೇನೆ, ಮತ್ತು ಈ ಪವಿತ್ರಗೌಡ ಸಹವಾಸವನ್ನು ಬಿಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದು ನಟ ದರ್ಶನ್ ಅವರು ಅವರಿಗೆ ಮಾತನ್ನು ಕೊಟ್ಟಿದ್ದರು, ಹೇಳಿದರು. ಮತ್ತು ನಾನು ಬದಲಾಗ್ತೇನೆ, ನನಗೆ ಇದೊಂದು ಅವಕಾಶ ಕೊಡಿ, ನನಗೆ ಸಹಕಾರ ಮಾಡಿ, ಜೈಲಿನಿಂದ ಹೊರಗಡೆ ಬರಲಿಕ್ಕೆ, ಈ ಒಂದು ಪ್ರಕರಣದಿಂದ ಹೊರಗಡೆ ಬರಲಿಕ್ಕೆ ನನಗೆ ನೀವು ನೆರವು ಕೊಡಿ ಅನ್ನೋ ರೀತಿಯಲ್ಲಿ ಅವರು ನಟ ದರ್ಶನ್ ಅವರು ತಾಯಿ ಮತ್ತು ಸಹೋದರ ಮತ್ತು ಪತ್ನಿ ಬಳಿ ಹೇಳಿದರು ಅಂತ ಹೇಳಲಾಗ್ತದೆ. ಈ ಎಲ್ಲ ವಿಚಾರ ತಿಳ್ಕೊಂಡಂತಹ ಪವಿತ್ರ ಗೌಡ ಚಿಂತಾಕ್ರಾಂತರಾಗಿದ್ದು, ಸಮತಾ ಮೊರೆ ಹೋಗಿದ್ದು, ಸಮತಾ ಬಳಿ ಹೇಗಾದರೂ ಮಾಡಿ ನಟ ದರ್ಶನ್ ಕನ್ವಿನ್ಸ್ ಮಾಡಿ ಈ ಒಂದು ಕೊಲೆ ಪ್ರಕರಣಕ್ಕೆ ನಾನು ಯಾವುದೇ ರೀತಿ ಮೂಲ ಅಲ್ಲ, ನನ್ನಿಂದ ಇದು ಆಗಲಿಲ್ಲ, ಅದು ಆಕಸ್ಮಿಕವಾಗಿ ಆದಂಥದ್ದು, ಯಾರು ಪವನ್ ಯಾರಿದ್ದಾರೆ ಆಕೆ PA, ಆತ ಮಾಡಿದಂಥ ಕೃತ್ಯ ಅಂತ ಕನ್ವಿನ್ಸ್ ಮಾಡಲಿಕ್ಕೆ, ಆತನ ಮನಸ್ಸನ್ನು ಒಪ್ಪಿಸ್ಲಿಕ್ಕೆ ನಂತರ ಇದರಲ್ಲಿ ಏನು ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಆಕೆ ಟ್ರೈ ಮಾಡಿದ್ದಾಳೆ ಅಂತ ಹೇಳಾಗ್ತದೆ. ಆದರೆ ನಟ ದರ್ಶನ್ ಯಾವುದೇ ಕಾರಣಕ್ಕೂ ಅವರ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ನಿನ್ನಿಂದ ನನಗೆ ಈ ಸಮಸ್ಯೆ ಆಯಿತು, ಸಾಕಮ್ಮ ನಿನ್ನ ಸಹವಾಸ 10 ವರ್ಷ. ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ನೇ ಏನು ಪವಿತ್ರ ಗೌಡಗೆ ಬೆನ್ನೆಲುಬು. ಹಾಗಾಗಿ ಎಲ್ಲ ಒಂದು ಕಡೆ ಪವಿತ್ರ ಗೌಡ ಸದ್ಯ ಟೆನ್ಷನ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಪೃಥ್ವಿ, ಜೈಲಿನಲ್ಲಿ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.